ವೆಲ್ಕಮ್ ಬ್ಯಾಕ್ ಟು ಮೈ ನೇತ್ರಾವತಿ ವ್ಲಾಗ್ಸ್. ಬೆಳಗ್ಗೆ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟೆವು. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಮನಸ್ಸಿಗೆ ತುಂಬ ಶಾಂತಿ ಸಿಕ್ತು. ಅಲ್ಲಿಂದ ನಾವು ಸುಮಾರು 1 ಗಂಟೆ ಪ್ರಯಾಣ ಮಾಡಿ ನಾವು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ತುಂಬ ಕಾಫಿ ಜಾಸ್ತಿ ಬೆಳೆಯೋದು. ನೋಡಿ, ಇವತ್ತು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವರು ಗಂಟೆ ಗಣಪತಿ ಎಂದೇ ಪ್ರಸಿದ್ಧವಾಗಿರುವಂಥದ್ದು. ಭಕ್ತರು ತಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಇಲ್ಲಿ ಗಂಟೆ ಕಟ್ಟುತ್ತಾರೆ. ಅಂದರೆ ನಾವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅದು ಈಡೇರಿದ ಮೇಲೆ ನಾವು ಗಂಟೆನ ತಂದು ಈ ದೇವಾಲಯಕ್ಕೆ ಕಟ್ಟೋ ಅಂಥದ್ದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ದೇವಾಲಯದ ಸುತ್ತಲೂ ಸಾವಿರಾರು ಗಂಟೆಗಳು ಕಟ್ಟಿರುವುದು ನೋಡಲು ತುಂಬಾ ಆಶ್ಚರ್ಯ ಆಗುತ್ತೆ. ನೋಡಿ, ಇಲ್ಲಿ ಸುತ್ತಮುತ್ತ ಮರಗಳು, ನೋಡಿ ಮಂಕಿಗಳು ಯಾವ ಥರ ಆಟ ಆಡ್ತಾ ಇದ್ದಾವೆ ಅಂತ. ಇಲ್ಲಿ ರೋಡಲ್ಲೇ ಇದೆ, ತುಂಬ ಮಂಕಿಗಳಿದೆ ಇಲ್ಲಿ. ನೋಡಿ, ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮಂಕಿ ಕೂರಿಸ್ಕೊಂಡು ಸೌತೆಕಾಯಿ ಹಣ್ಣು ಎಲ್ಲ ಕೊಟ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ನೋಡಿ, ಮಕ್ಕಳು ದೊಡ್ಡವರೆಲ್ಲ. ಬನ್ನಿ ಇವಾಗ ಗಣೇಶನ ಆಶೀರ್ವಾದ ಪಡ್ಕೊಳ್ಳೋಣ. ನೋಡಿ, ಗಂಟೆಗಳು ಎಷ್ಟು ಸಾವಿರಾರು ಗಂಟೆಗಳು ಇಲ್ಲಿ ಕಟ್ಟಿರೋ ಅಂಥದ್ದು. ಇಲ್ಲಿ ನನ್ನ ಮಗಳು ನೋಡಿ ಖುಷಿ ಪಡ್ತಾ ಇದ್ಲು, ಒಂದು ಎತ್ಕೊಡಮ್ಮ ಅಂತ ಅಳ್ತಿದ್ಲು. ನೋಡಿ, ಆಟ ಆಡ್ತಾ ಇದ್ದಾಳೆ, ಗಂಟೆ ಆಡಿಸ್ಕೊಂಡು ಆಟ ಆಡ್ತಾ ಇದ್ದಾಳೆ. ಎಷ್ಟು ಗಂಟೆಗಳಿದೆ ನೋಡಿ. ಎಲ್ಲ ಭಕ್ತಾದಿಗಳು ತನ್ನ ನಂಬಿಕೆಯಿಂದ ಅವರ ಇಚ್ಛೆ ಈಡೇರಿದ ಮೇಲೆ ಇಲ್ಲಿ ಗಂಟೆಗಳನ್ನು ತಂದು ಕಟ್ಟಿರೋ ಅಂಥದ್ದು. ಇದಕ್ಕೋಸ್ಕರನೇ ಇಲ್ಲಿ ಗಣೇಶನಿಗೆ ಗಂಟೆ ಗಣಪತಿ ಎಂದೇ ಫೇಮಸ್ ಆಗಿರುವಂಥದ್ದು ದೇವರು. ದೇವಾಲಯದ ಸುತ್ತಲೂ ಸಾವಿರಾರು ಗಂಟೆಗಳು ಕಟ್ಟಿರುವಂಥದ್ದು ಕಾಣಿಸ್ತಾ ಇದೆಯಲ್ಲ. ನೋಡಿ, ಈ ಕ್ಷೇತ್ರ ಬಹಳ ಶಕ್ತಿಯುತ ಗಣಪತಿ ಕ್ಷೇತ್ರ ಅಂತ ಭಕ್ತರು ನಂಬಿಕೆ ಇಟ್ಟಿದ್ದಾರೆ. ನೋಡಿ, ಗಣೇಶನ ಆಶೀರ್ವಾದ ಎಲ್ಲರೂ ಕೂಡ ತಗೊಳ್ಳಿ. ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನೋಡಿ, ಈ ಕಡೆ ಬಂದರೆ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಎಲ್ಲ ತಗೊಂಡ್ವಿ. ಹಾಗೆ ಗಣೇಶನ ಹತ್ರ ಒಂದೆರಡು ಫೋಟೋ ತಗೊಂಡ್ವಿ. ಇಲ್ಲಿ ಗರ್ಭಗುಡಿ ತೆರೆದ ರೀತಿಯಲ್ಲೇ ಇರುತ್ತದೆ. ಸಾಂಪ್ರದಾಯಿಕ ಕಟ್ಟಡದಂತೆ ಸಂಪೂರ್ಣ ಮುಚ್ಚಿದ ಗರ್ಭಗುಡಿ ಇಲ್ಲ, ಹಾಗೆಯೇ ಓಪನ್ನು ದೇವರಿರೋದು. ಈ ದೇವಾಲಯ ಧರ್ಮಸ್ಥಳದ ಹತ್ತಿರದಲ್ಲೇ ಇದೆ. ಸುಮಾರು 20-25 ಕಿಲೋಮೀಟ್ರ್ ಆಗುತ್ತೆ. ಇದು ಕೊಕ್ಕಡ ಫೋಸ್ಟು, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಧರ್ಮಸ್ಥಳದಿಂದ ಈಸಿಯಾಗಿ ಬರೋ ಅಂಥ ದೇವಾಲಯವಾಗಿದೆ. ಈ ದೇವಾಲಯದ ವಿಶೇಷತೆ ಏನಂದರೆ, ಗಣಪತಿ ಸ್ವಾಮಿ ಮುಕ್ತ ವಾತಾವರಣದಲ್ಲಿದೆ. ಓಪನ್ ಶೈಲಿ ದರ್ಶನ ಕೊಡುತ್ತಾರೆ. ಹಸಿರು ಕಾಡಿನ ಮಧ್ಯೆ ಇರುವ ಈ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ ಸಿಗುತ್ತೆ ನಮಗೆ. ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ಲು ಹಸಿರು ಕಾಡಿನ ಮಧ್ಯೆ ಇರುವ ಈ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ ಸಿಗುತ್ತದೆ. ಸೌತಡ್ಕದಿಂದ ಮತ್ತೊಂದು ಗಂಟೆ ಪ್ರಯಾಣ ಮಾಡಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಬಂದ್ವಿ. ನೋಡಿ, ನೋಡ್ತಾ ಇದ್ದೀರಲ್ವಾ, ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಹತ್ರ ಇದ್ದೀವಿ. ನೋಡಿ, ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ. ಗಂಟೆ ಗಣಪತಿ ದೇವಾಲಯದಿಂದ ಇಲ್ಲಿಗೆ 1 ಗಂಟೆ ಆಗತ್ತೆ ಅಷ್ಟೇ. ಹಾಗೆಯೇ ತುಂಬ ಹೊಟ್ಟೆ ಹಸ್ತಿತ್ತು. ಹಾಗೆ ಅಲ್ಲೇ ಕೋಳಿ ಬಜ್ಜಿ ತಿಂದ್ಕೊಂಡು ಇವಾಗ ದೇವಾಲಯದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ನೋಡ್ತಾ ಇದ್ದೀರಲ್ವಾ. ನೋಡಿ, ಈ ಕಡೆ ಎಲ್ಲ ವಿಶಾಲವಾಗಿ ದೊಡ್ಡದಾಗಿ ಇದೆ. ನೋಡಿ, ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಪಡ್ಕೊಳ್ಳಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ತಂದೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ನೋಡಿ, ಎಷ್ಟು ಚೆನ್ನಾಗಿದೆ ತೇರು ಅಂತ, ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ನಾವು ಇವಾಗ ಪೂಜೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಹಾಗೇನೆ ಸೈಡಲ್ಲಿ ಸ್ಲಿಪ್ಪರ್ ಇದೆ, ಸ್ಲಿಪ್ಪರ್ ಬಿಡೋ ಕೊಠಡಿ ಇದೆ. ಅಲ್ಲಿ ನಾವು ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಇವಾಗ ಪೂಜೆಗೆ ಹೊರಡ್ತಾ ಇದ್ದೀವಿ. ಹಾಗೆಯೇ ಲಗೇಜ್ ಒಂದು ಸೈಡ್ ಇಟ್ಬಿಟ್ಟು ನಾವು ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಟೈಮು 5:30 ಆಗಿದೆ ಆಲ್ರೆಡಿ. ಇವಾಗ ನಾವು ದೇವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇದು ಸರ್ಪದೋಷ ಪರಿಹಾರಕ್ಕೆ ಬಹಳ ಪ್ರಸಿದ್ಧ ಕ್ಷೇತ್ರ. ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಮುಂತಾದ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಕುಮಾರಧಾರ ನದಿ ಮತ್ತು ಬೆಟ್ಟಗಳ ಮಧ್ಯೆ ಇರುವ ಈ ದೇವಸ್ಥಾನ ತುಂಬ ದಿವ್ಯವಾಗಿ ಕಾಣುತ್ತದೆ. ನಾವು ಒಂದೇ ದಿನದಲ್ಲಿ ಧರ್ಮಸ್ಥಳ, ಸೌತಡ್ಕ ಗಂಟೆ ಗಣಪತಿ,
ಕುಕ್ಕೆ ಸುಬ್ರಹ್ಮಣ್ಯ ಒಂದು ದಿನದಲ್ಲಿ ಸುಲಭವಾಗಿ ಕವರ್ ಮಾಡಬಹುದಾದ ಆಧ್ಯಾತ್ಮಿಕ ಟ್ರಿಪ್ಪು. ಮತ್ತು ಪ್ರತಿ ದೇವಸ್ಥಾನಕ್ಕೂ ಸುಮಾರು 1 ಗಂಟೆ ಪ್ರಯಾಣ ತಗೊಳ್ಳುತ್ತೆ ಅಷ್ಟೇ. ಭಕ್ತಿ ಭಾವ, ನೈಸರ್ಗಿಕ ಸೌಂದರ್ಯ ಎರಡು ಸಿಗುವ ಸುಂದರ ಯಾತ್ರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಸುಬ್ರಹ್ಮಣ್ಯ ಗ್ರಾಮ, ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥದ್ದು. ನೈಸರ್ಗಿಕ ಸೌಂದರ್ಯ, ಬೆಟ್ಟಗಳು, ಹಸಿರು ಕಾಡು ಮತ್ತು ಕುಮಾರಧಾರ ನದಿಯ ತೀರದಲ್ಲಿರುವಂಥ ದೇವಾಲಯವಿದು. ನೋಡಿ, ಸುಬ್ರಹ್ಮಣ್ಯ ತಂದೆ ಆಶೀರ್ವಾದ ಪಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಏನು ಗೊತ್ತಾ, ದೇವಾಲಯದ ಒಳಗಡೆ ಗರ್ಭಗುಡಿ ಹತ್ರ ನಾವು ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ನಾನು ಅದಕ್ಕೇ ಹೊರಗಡೆ ಫುಲ್ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಯಾವುದೇ ಒಂದು ದೇವಾಲಯಕ್ಕೆ ಹೋದರೂ ಕೂಡ ನಾವು ಗರ್ಭಗುಡಿ ಹತ್ರ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಅದು ರೂಲ್ಸು ಎಲ್ಲ ಕಡೆ. ಹಾಗಾಗಿ ಹೊರಗಡೆ ಎಲ್ಲ ನಾನು ನಿಮಗೆ ದೇವಾಲಯನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ದೇವರ ಮಹಿಮೆ. ಇಲ್ಲಿ ಪ್ರಧಾನ ದೈವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಪುರಾಣ ಪ್ರಕಾರ ದೇವರು ತಾರಕಾಸುರರನ್ನು ಸಂಹರಿಸಿದ ನಂತರ ಇಲ್ಲಿ ಬಂದು ವಾಸಿಸಿದ್ದಾರೆಂದು ನಂಬಿಕೆ ಇದೆ. ಇಲ್ಲಿ ವಿಶೇಷವಾಗಿ ನಾಗದೇವತೆಗಳ ಆರಾಧನೆ ಕೂಡ ನಡೆಯುತ್ತದೆ. ಆದ್ದರಿಂದ ಈ ಕ್ಷೇತ್ರವನ್ನು ಸರ್ಪ ಕ್ಷೇತ್ರ ಎಂದು ಕರೆಯುತ್ತಾರೆ. ಮತ್ತು ಇಲ್ಲಿ ವಿಶೇಷ ಪೂಜೆಗಳು. ಈ ದೇವಸ್ಥಾನ ಮುಖ್ಯವಾಗಿ ಸರ್ಪದೋಷ ಪರಿಹಾರಕ್ಕೆ ಪ್ರಸಿದ್ಧವಾಗಿರುವಂಥ ದೇವಾಲಯವಾಗಿದೆ. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ, ಸರ್ಪದೋಷ, ಕಾಳಸರ್ಪ ದೋಷ ಇತ್ಯಾದಿ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬರ್ತಾರೆ. ನೋಡಿ, ನಾವಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಟೈಮಲ್ಲೇ 6:30 ಆಗೋಯ್ತು. ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರೊಳಗೆ. ಅಂದರೆ ಇವತ್ತಷ್ಟು ರಶ್ಶು ಇಲ್ಲ, ಫ್ರೀ ಇದೆ. ತುಂಬ ರಶ್ ಇರುತ್ತಂತೆ ಇವತ್ತು. ನಾವು ಹೋಗಿರೋ ದಿನ ಶುಕ್ರವಾರ, ಅಷ್ಟು ರಶ್ ಇರಲಿಲ್ಲ. ಬೇಗನೆ ದೇವರ ದರ್ಶನ ಎಲ್ಲ ಆಯಿತು. ನಾವು ಕೂಡ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ನೋಡಿ, ಇಲ್ಲಿ ದೇವಸ್ಥಾನದ ರಚನೆ. ಗರ್ಭಗುಡಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆಗಳೊಂದಿಗೆ ವಿರಾಜಮಾನ. ದೇವಾಲಯದ ಮುಂದೆ ದೊಡ್ಡ ರಥ ಬೀದಿ ಇದೆ, ನೋಡ್ತಾ ಇದ್ದೀರಲ್ವಾ. ಸುತ್ತಮುತ್ತ ಅನ್ನದಾನ, ವಸತಿ ವ್ಯವಸ್ಥೆಗಳು ಉತ್ತಮವಾಗಿದೆ. ನೋಡಿ ಎಷ್ಟು ದೊಡ್ಡ ತೇರು ಅಂತ. ಕುಮಾರಧಾರ ನದಿ. ಭಕ್ತರು ಪೂಜೆಗೂ ಮೊದಲು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಇದು ಪವಿತ್ರ ಸ್ನಾನವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಸುಬ್ರಹ್ಮಣ್ಯ ದೇವಾಲಯದ ಹಬ್ಬಗಳು. ಸುಬ್ರಹ್ಮಣ್ಯ ಷಷ್ಠಿ ಬಹಳ ದೊಡ್ಡ ಹಬ್ಬ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ನೋಡಿ, ಈ ಕಡೆ ವಿಶಾಲವಾಗಿ ದೊಡ್ಡದಾಗಿದೆ. ಜನಗಳು ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಎಲ್ಲ ತುಂಬ ದೊಡ್ಡದಾಗಿದೆ ಜಾಗ. ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ, ಮೈಸೂರು ಕೆಫೆ ಅಂತ ಒಂದು ಹೋಟೆಲ್ ಇದೆ, ಕೆಫೆ ಥರ. ಅಲ್ಲಿ ಎಲ್ಲ ವೆಜ್ ತಿಂಡಿಗಳು. ಬೆಟ್ಟಗಳ ಮಧ್ಯೆ ನೆಲೆಸಿರುವಂಥ ಈ ದಿವ್ಯ ಕ್ಷೇತ್ರದಲ್ಲಿ ದರ್ಶನ ಮಾಡಿದಾಗ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತೆ. ಸರ್ಪದೋಷ ಪರಿಹಾರಕ್ಕಾಗಿ ಪ್ರಸಿದ್ಧವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇವಾಗ ನಾನು ಸುಬ್ರಹ್ಮಣ್ಯ ದೇವಾಲಯಕ್ಕೆ ಬಾಯ್ ಮಾಡ್ತಾ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಟ್ರೈನ್ ಬಂತು, ಟ್ರೈನಲ್ಲಿ ಕೂತಿದ್ದೀವಿ. ನೋಡಿ, ಇವಾಗ ಟ್ರೈನ್ ಇಲ್ಲಿಂದ 9 ಗಂಟೆಗೆ ಹೊರಡ್ತು ನಮ್ಮದು. ಇವಾಗ ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಬಂದು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬರೋಷ್ಟರೊಳಗೆ 3:30 ಆಗಿತ್ತು. ನಾವು ಮೈಸೂರಿಗೆ ತಲುಪೋದು. ಅಲ್ಲಿ 9 ಗಂಟೆಗೆ ಟ್ರೈನ್ ಹೊರಡ್ತು. ಇವಾಗ ಮೈಸೂರಿಗೆ 3:30 ಬಂದು ತಲುಪಿದ್ದೀವಿ. ಬೆಳಗಿನ ಜಾವ 3:30 ಆಗಿದೆ, ಆಯಿತಾ. ನೋಡಿ, ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ಇವಾಗ. ನನ್ನ ಮಗಳು ಫುಲ್ ನಿದ್ದೆಯಲ್ಲಿದ್ದಾಳೆ. ನಾವಿವಾಗ ಹೋಗ್ತಾ ಇದ್ವಿ ಮನೆಗೆ. ನೋಡಿ, ನನ್ನ ಮಗಳು ಬರ್ಡೇ ದಿನ ನಾವು ಒಂದೇ ದಿನದಲ್ಲಿ 3 ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಮನೆಗೆಲ್ಲ ಬಂದು ಸ್ನಾನ ಎಲ್ಲ ಮಾಡಿ ಪ್ರಸಾದ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಸಾದ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಓಕೆ, ಇದನ್ನೆಲ್ಲರ ಮನೆಗೂ ನಾನು ಇಲ್ಲಿ ಕೊಟ್ಟೆ. ಓಕೆ, ಪ್ರಸಾದ ಎಲ್ಲ ಹಂಚಾಯಿತು. ಅದಾದಮೇಲೆ ಸಂಜೆ ಹಾಗೆ ಸಿಂಪಲಾಗಿ ಒಂದು ಕೇಕ್ ತಂದು
ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ರಿಗೋಸ್ಕರ ನಾವು ಕೇಕ್ ಕಟ್ ಮಾಡಿದ್ವಿ ಮನೇಲಿ. ಕೇಕ್ ಎಲ್ಲ ತಂದು ಮಕ್ಕಳು ಕರೆಸ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ ಸಿಂಪಲ್ಲಾಗಿ. ಓಕೆ, ನನ್ನ ಮಗಳು ಕೇಕ್ ಕಟ್ ಮಾಡೋಕ್ಕೆ ಕೂಡ ಬರಲಿಲ್ಲ. ನಾನು ನನ್ನ ಮಗ ಇಬ್ಬರೇ ಕಟ್ ಮಾಡಿದ್ವಿ. ಹಾಗೆ ಇಷ್ಟು ಸಿಂಪಲ್ಲಾಗಿ ನನ್ನ ಮಗಳು ಬರ್ಡೇ ಆಯಿತು ಇವತ್ತು. ನನ್ನ ಮಗ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಮ್ಮ, ಕೇಕೆಲ್ಲ ಕಟ್ ಮಾಡೋಣ ಅಂತ ಹೇಳ್ದ. ಹಾಗಾಗಿ ಕೇಕೆಲ್ಲ ತಂದು ಕಟ್ ಮಾಡಿ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ನನ್ನ ಮಕ್ಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗಾಗಿ ಅವ್ರಿಗೋಸ್ಕರ ನಾವು ಏನು ಮಾಡಬೇಕು ಅದೆಲ್ಲ ಮಾಡಬೇಕು. ಇದಾಗಿತ್ತು ನನ್ನ ಮಗಳು ಬರ್ಡೇ. ಇವತ್ತು ನನ್ನ ವ್ಲಾಗ್. 3 ದೇವಾಲಯಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಮಂಜುನಾಥ ಸ್ವಾಮಿ, ಸುಬ್ರಹ್ಮಣ್ಯ, ಗಂಟೆ ಗಣಪತಿ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.